2024-25ನೇ ಸಾಲಿನ ಪ್ರಾರಂಭಿಕ ದಿನಗಳೇನಿದೆ ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಏನೊಂದು ನಮ್ಮ ಸಂಪ್ರದಾಯ ಇದೆ. ಈ ಸಂವಿಧಾನದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಒಂದು ಸರ್ಕಾರದ ಮುಂದಿನ ಒಂದು ವರ್ಷದ ನೀಲನಕ್ಷೆ ಮತ್ತು ಹಿಂದೆ ಒಂದು ವರ್ಷದ ಅವರ ಒಂದು ಸರ್ಕಾರದ ಸಾಧನೆಗಳನ್ನು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಭಾಷಣವನ್ನು ಮಾಡಿಸ್ತಕ್ಕಂಥದ್ದು, ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸಬಾಯಿ ದಾಸ ನನ್ನ ಅಭಿಪ್ರಾಯದಲ್ಲಿ. ಈ ಸರ್ಕಾರ ರಚನೆ ಆದಂಥ ದಿನದಿಂದ ಈ ನಾಡಿನ ಜನತೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ ರಚನೆಗೆ ಏನು ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಸರ್ಕಾರ ರಚನೆಯಾದಂಥ ದಿನದಿಂದ ಈ ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆನೇ ಕಳೆದ ಜೂನ್ ತಿಂಗಳಿನಿಂದ ಪ್ರತಿದಿನ ನಾವು ಮಾಧ್ಯಮದಲ್ಲಿ ಮುಖಪುಟವನ್ನು ತೆಗೆದಾಗ ನುಡಿದಂತೆ ನಡೆದಿದ್ದೇವೆ 5 ಗ್ಯಾರಂಟಿಗಳು ಅಂತ ಹೇಳಿ ಪ್ರಾರಂಭ ಆದಂಥದ್ದೇನಿದೆ ಸರ್ಕಾರ ರಚನೆಯಾದಂಥ ದಿನದಿಂದ ಇವತ್ತು ರಾಜ್ಯಪಾಲರ ಭಾಷಣ ಅದು ಸಹ ಈ ಗ್ಯಾರಂಟಿಗಳ ಮೇಲೆ ನಿಂತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ 8-9 ತಿಂಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ಭಾಳ ವಿಷಯಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ದೆ. ನಾನು ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಭಾಳ ದೊಡ್ಡ ಮಟ್ಟದ ಹೇಳಿಕೆಗಳು ಗಮನಿಸಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಕನಕಪುರದ ಸಂಗಮದಿಂದ ಮೇಕೆದಾಟಿನ ಪಾದಯಾತ್ರೆ ಬೇರೆ ಮಾಡಿದ್ದು ನೋಡೋದು. ಆ ಮೇಕೆದಾಟಿನ ಯೋಜನೆ ಇವರ ಬಾಯಿನಲ್ಲಿ ನಾವು ಕೇಳ್ತಾ ಇದ್ದೇವೆ ಹೊರತು ಈ ಕಳೆದ 8-9 ತಿಂಗಳಲ್ಲಿ ಅದು ಎಲ್ಲಿ ನಿಂತಿದೆಯೋ ಅಲ್ಲೇ ನಿಂತಿದೆ. ಇನ್ನು ಮಾದಾಯಿ ಕತೆ ಏನಾಗಿದೆ, ಅಪ್ಪರ್ ಕೃಷ್ಣ ಏನಾಗಿದೆ, ಅಪ್ಪರ್ ಭದ್ರಾ ಏನಾಗಿದೆ, ಆ ಜನರನ್ನ ದೇವರೇ ಕಾಪಾಡಬೇಕು. ಇವತ್ತು ಯಾವುದೇ ರೀತಿಯ ವಿಷಯಗಳು ನೀರಾವರಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯ ಬಗ್ಗೆ ಯಾವುದೂ ಚರ್ಚೆ ಇಲ್ಲ ಇದರಲ್ಲಿ. ಈ ಕಳೆದ 8 ತಿಂಗಳಲ್ಲಿ ಏನು ಮಾಡಿದ್ದೇವೆ ಅಂತೇಳಿ. ಇನ್ನು ಅಭಿವೃದ್ಧಿಯ ಬಗ್ಗೆ ಅಂತೂ ನೀವು ಕೇಳಲೇಬೇಡಿ. ಈ ಸರ್ಕಾರ ಬಂದ ನಂತರ ಹೊಸದಾಗೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತೇಳಿ ಈಗಾಗಲೇ ಭಾಳ ಜನ ನಮ್ಮ ನಾಯಕರುಗಳು ಮಾತನಾಡಿರ್ಬೋದು. ಹಿಂದಿನ ಸರ್ಕಾರಗಳ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರದ ಮುಂದುವರೆದ ಕಾರ್ಯಕ್ರಮಗಳ ಬಗ್ಗೆನೇ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ಬಿಟ್ಟರೆ ಈ ಸರ್ಕಾರ ಏನೊಂದು ಸುಭದ್ರ ಸರ್ಕಾರ, ನುಡಿದಂತೆ ನಡೀತಾ ಇರೋ ಸರ್ಕಾರ, ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ ಕಳೆದ 8 ತಿಂಗಳಲ್ಲಿ, ಮುಂದೆ ಏನು ಕೊಡ್ತೀವಿ ಅಂತಕ್ಕಂಥ ಒಂದೇ ಒಂದು ಸಣ್ಣ ಪದ ಬಳಕೆಯೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವೊಂದು ಊಟ ಮಾಡಬೇಕಾದ್ರೆ ಅಟ್ಲೀಸ್ಟು ನಾವು ಉಪ್ಪು ಖಾರ ಇಲ್ಲದೇ ಇದ್ದರೆ ಊಟ ಮಾಡಲಿಕ್ಕೂ ಆಗಲ್ಲ.
ಸಪ್ಪೆ ಊಟ ಕೊಟ್ಟರೆ. ಈ ಬಜೆಟ್ಟಿನ ಈ ನಮ್ಮ ಗವರ್ನರ್ ಅಡ್ರೆಸ್ ನೋಡಿದ್ರೆ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಉಪ್ಪು ಖಾರ ಹುಳಿನೇ ಇಲ್ಲದೆ ಇರತಕ್ಕಂಥದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ? ನಿಮ್ಮ ಮುಂದೆ ಏನು ಹೇಳೋದು ಈ ಒಂದು ಸಾಧನೆ ಬಗ್ಗೆ? 5 ವರ್ಷ ಸುದೀರ್ಘವಾದ ಮುಖ್ಯಮಂತ್ರಿಯ ಅಧಿಕಾರ ನಡೆಸಿ ಈಗ 2ನೇ ಬಾರಿ 6ನೇ ವರ್ಷ ಸಂಪೂರ್ಣಗೊಳಿಸಿ 7ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಕಳಪೆ ರಾಜ್ಯಪಾಲರ ಮುಖಾಂತರ ಭಾಷಣ ಮಾಡಿರ್ತಕ್ಕಂಥ ಸರ್ಕಾರದ ಕಳಪೆ ಸಾಧನೆ ಬಹುಶಃ ಇದು ಒಂದು ದಾಖಲೆ. ನನಗೆ ಆಶ್ಚರ್ಯ ಆಗಿದ್ದು ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ದೇಶ ವಿದೇಶದಲ್ಲಿ ಈಗ ರಿಸರ್ಚ್ಗೆ ಇಟ್ಕೊಂಡ್ಬಿಟ್ಟವರಂತೆ. ದೇಶ ವಿದೇಶದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ರಿಸರ್ಚ್ ನಡೀತಾ ಇದೆ ಅಂತ ಈಗ ಅಧ್ಯಯನಕ್ಕೆ ಇಟ್ಕೊಂಡವರಂತೆ. ಅಧ್ಯಯನ ಮಾಡ್ತಾವ್ರಂತೆ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ. ಈ ಅಧ್ಯಯನ ವಿದೇಶದವ್ರು ಮಾಡಬೇಕಾಗಿಲ್ಲ, ದೇಶ ವಿದೇಶದವರು. ಮೊನ್ನೆ ಯಾವುದೋ ಪತ್ರಿಕೆಯಲ್ಲೇ ಬರೆದಿರಿ, ಇವತ್ತು ವಾಚಕ್ರವಾಣಿಲಿ ಇವತ್ತು ಸಹ ಯಾರಪ್ಪ ನಾಗರಿಕರು ಬರೆದಿದ್ದಾರೆ. ಯಾವುದೋ ಬೆಳಗಾವಿಯ ಹುಬ್ಬಳ್ಳಿ ಹಾವೇರಿ ಭಾಗದಲ್ಲಿ ಇರಬೇಕಿರೋ ತಾಯಿ ಮಗ ಕೆಲಸ ಹುಡ್ಕೊಂಡು ಹೋಗಿ ಅದೆಲ್ಲ ಅಲ್ಲೆಲ್ಲೋ ಅಳ್ಳಾವರ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಇಳಿಸ್ದ. 3 ದಿವಸ ಊಟ ಇಲ್ಲದೆ ಇದೆ ಅಂಥದ್ದು. ಇವರು ಹಸಿದ ಒಟ್ಟಿಗೆ ಅನ್ನ ಕೊಡ್ತಾಯಿದ್ದೀವಿ ಅಂತಾರೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾಯಿದ್ದೀವಿ ಅಂತಾರೆ. ಗ್ಯಾರಂಟಿ ಇದೆ ಅಲ್ವಾ? ಗ್ಯಾರಂಟಿ ಅವ್ರು ಹೇಳ್ಕೊಂಬಂದಿರೋದು ಈ ಪುಸ್ತಕದಲ್ಲಿ. ಆ ತಾಯಿ ಬದುಕಲಿಕ್ಕೆ ಆ ತಾಯಿಗೆ ಒಂದು ಜೀವ ಕೊಡಲಿಕ್ಕೆ ಆ ಹುಡುಗ ಕೆಲಸ ಹುಡ್ಕೊಂಡು ಕೆಲಸ ಸಿಗದೆ 3 ದಿವಸ ಊಟ ಇಲ್ಲದೆ ಅಲ್ಲೆಲ್ಲ ಹೋಗಿ ನೇಣು ಹಾಕೊಂಡು ಮರಕ್ಕೆ ತಾಯಿಗೆ ಊಟ ತಗೊಂಬರ್ತೀನಿ ಅಂತ ಹೋಗಿ ನೇಣು ಹಾಕಿ ಸತ್ತೋದಂಥ ಒಂದು ಘಟನೆ ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ಕೊಂಡಿದ್ದಾರೆ. ಇಲ್ಲಿ ಈ ಪರಿಸ್ಥಿತಿಲಿ ಇಟ್ಕೊಂಡಿದ್ದಾರೆ. ತಾಯಿ ಇವತ್ತು ಅನಾಥೆ ಯಾವುದೋ ಒಂದು NGO ಅಸೋಸಿಯೇಷನ್ ಕರ್ಕೊಂಡೋಗಿ ಬಿಟ್ಟವ್ರು ಬೆಳಗಾವಿಯಲ್ಲಿ. ಇದು ಇವ್ರ ಗ್ಯಾರಂಟಿ ಕಾರ್ಯಕ್ರಮಗಳ ದೇಶದ ಜನತೆಯ ಭದ್ರತೆ ನೀಡ್ತಾ ಇರತಕ್ಕಂಥ ರಾಜ್ಯದಲ್ಲಿ ನಾಗರಿಕರಿಗೆ. ಅದರಿಂದ ನಾನು ಇದನ್ನು ಈ ಜಾಹೀರಾತುಗಳ ಮುಖಾಂತರ ಇದು ನಡೀತಾ ಇರೋದೇ ಜಾಹೀರಾತು ಮೇಲೆ. ಈ ಸರ್ಕಾರ ಪ್ರತಿನಿತ್ಯ ಹೇಳಿದ್ದನ್ನೇ ಹೇಳಿ 100 ಸುಳ್ಳು ಹೇಳಿ ಒಂದು ಸತ್ಯ ಹೇಳುವಂಥರ ನಿರೂಪಿಸುವಂತಾರಲ್ಲ ಹಾಗೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಿದೆ ಯುವನಿಧಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ದುಡ್ಡು ಹೋಗಿದೆ? ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಜನತಾ ದರ್ಶನ, ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತೇಳಿ ಅರ್ಜಿ ಹಿಡ್ಕೊಂಡು ಇಲ್ಲಿ ಬಂದವರೇ. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಜನತಾ ದರ್ಶನ ಮಾಡಿದ್ದೀವಿ. ನಾನು 2006-7 ಬಸ್ನಲ್ಲಿ ಜನ ಕರೆಸ್ತಾ ಇರಲಿಲ್ಲ ಜನತಾ ದರ್ಶನಕ್ಕೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋರು 9 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 1 ಗಂಟೆವರೆಗೆ ಜನ ನೋಡುವೆ. ಸ್ಪಾಟಲ್ಲೇ ಅವ್ರ ಕಷ್ಟ ಸುಖ ಕೇಳೋದು ಅಷ್ಟೇ ಅಲ್ಲ, ಸರ್ಕಾರದಿಂದ ಆಗದೇ ಇರತಕ್ಕಂಥ ಒಂದು ನೆರವುಗಳಿಗೆ ಕೊಡೋಕ್ಕಾಗದೇ ಇರೋದಕ್ಕೆ ನಾವೊಂದು ಪರ್ಸನಲ್ ATM ಬೇರೆ ಇಟ್ಟು ಕೊಡ್ತಾ ಇದ್ದುವಾಗ ನಾವು ಅಲ್ಲಿಂದ ನಡ್ಕೊಂಬಂದಿದೆ. ಅದರಿಂದ ಇಲ್ಲಿ ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ 100 ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿ ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? ಏನಿದೆ ಬ್ರದರ್ ಇದರಲ್ಲಿ? ಹೋಗಲಿ, 136 ಸ್ಥಾನ ಗೆದ್ದು ಕೇಂದ್ರ ಸರ್ಕಾರದ ಆಮೇಲೆ ಮಾತಾಡೋಣ. ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಂತು ಬಿಡ್ತು ಅದು ಆಮೇಲೆ ಚರ್ಚೆ ಮಾಡೋಣ. ಇವರೇ ಇಲ್ಲಿ ಹೇಳೋರಲ್ಲ, ಸರ್ಕಾರದ ಖಜಾನೆ ಭದ್ರವಾಗಿದೆ ಅಂತೇಳಿ, ಸಂಪದ್ಭರಿತವಾಗಿದೆ ಅಂತ ಇವರೇ ಹೇಳೋರೆ. ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಹೇಳೋರೆ. ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದ ಸುಭದ್ರತೆ ಇದ್ದಾಗ ಕೇಂದ್ರ ಸರ್ಕಾರ ಕೊಡೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ, ಕೊಟ್ಟರು ಬಿಟ್ಟರು ಅವೆಲ್ಲ. ಈಗ ನಿಮ್ಮ ಆರ್ಥಿಕ ಸುಭದ್ರತೆ ಇಲ್ಲಿದ್ದಾಗ ನೀವು ಕೊಟ್ಟಿರೋ ಕಾರ್ಯಕ್ರಮ ಏನು? ನೀವು ಕೊಟ್ಟಿದ್ದ ಕಾರ್ಯಕ್ರಮ ಏನಪ್ಪ ಅಂದರೆ, ಬಹುಶಃ ಈ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 90-95 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೊಟ್ಟಿದ್ದೀರಿ. 75-76 ಜನಕ್ಕೆ ಶಾಸಕರಿಗೆ
ಕ್ಯಾಬಿನೆಟ್ ದರ್ಜೆಯ ಹುದ್ದೆ 75 ದೇಶದ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಉಪಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಅದೆಂಥದ್ದು ಉಪಮುಖ್ಯಮಂತ್ರಿ ನೋಡೋಕ್ಕೆ ಆರೋಗ್ಯ ಪರಿಶೀಲನೆ ಮಾಡೋಕ್ಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು ಡಾಕ್ಟ್ರು, ಸಲಹೆ ಕೊಡೋಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು, ವಸೂಲಿ ಮಾಡೋದು ಹೆಂಗೆ ಅಂತ ಅಡ್ವೈಸ್ ಮಾಡೋಕೆ ಒಂದು ಕ್ಯಾಬಿನೆಟ್ ರ್ಯಾಂಕು. ಇತಿಹಾಸ ಇದು. ನಾನು ಕ್ಯಾಬಿನೆಟ್ ದಂಧೆ ಕೊಟ್ಟಾಗ ಯಡಿಯೂರಪ್ಪ ವಿಧಾನಸಭೆ ಗಲಾಟೆ ಮಾಡಿ ನೀವು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆದಾಗ ಕೂಡು ಕ್ಯಾಬಿನೆಟ್ ಆಮೇಲೆ ಎಲ್ಲಾದರೂ ಸಂವಿಧಾನ ಬಾಹಿರ ಅಂತ ಅವರೇ ಹೇಳಿದ್ದಾರೆ. ಎಲ್ಲಾದ್ರೂ KSFCಗೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಚೇರ್ಮನ್ ಮಾಡೋದುಂಟಾ ಶಾಸಕರನ್ನ? KSFCಗೆ ಇದು ನಿಮ್ಮ ಸಾಧನೆ. ಅವು ಹೇಳ್ಕೊಳ್ಳೋದು ಬಿಟ್ಬಿಟ್ಟು ಇದು ಎಂಥದ್ದು ಗ್ಯಾರಂಟಿ ಅಂತ ಹೇಳಿದ್ರೆ ಆಯ್ತದ? ಇಂಥ ಪರಿಸ್ಥಿತಿನಲ್ಲೂ ಈ ಬರಗಾಲ ಇದೆ ಅಂತೀರಿ, 35,000 ಕೋಟಿ ರೈತರು ಬೆಳೆದಿರೋ ಬೆಳೆ ನಷ್ಟ ಅಂತೀರಿ, 95-96 ಜನಕ್ಕೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸರ್ಕಾರದ ದುಡ್ಡಿನಲ್ಲಿ ಇವರಿಗೆಲ್ಲ ಎಲ್ಲ ರೀತಿ ಸವಲತ್ತು ಕೊಟ್ಟರಲ್ಲ. ರೈತನಿಗೆ ಏನು ಕೊಡ್ತಾ ಇದ್ದೀರಿ? ಏನೋ 33 ಲಕ್ಷ ಜನ ಕೊಟ್ಟಿದ್ದೀರಂತಲ್ಲಪ್ಪ. 33 ಲಕ್ಷ ಜನ ರೈತರಿಗೆ 2,2 ಸಾವಿರ ರೈತನಿಗೆ ಬೆಳೆ ನಷ್ಟ ಆಗಿರೋದು. ಇಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ ಅವರಿಗೆ ತಿಂಗಳಿಗೆ 2 ಲಕ್ಷ ಖರ್ಚು ವೆಚ್ಚಕ್ಕೆ. ಇದು ಈ ಸರ್ಕಾರ ಸಾಧನೆ. ಚುನಾವಣೆಗಳಲ್ಲಿ ಜಾತಿ ಧರ್ಮವನ್ನು ನಿರ್ಬಂಧ ಮಾಡಲಾಗಿದೆ, ಆದರೆ ನಮಗೆ ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಅಂತ ಹೇಳಿದ್ದಾರೆ. ಯಾರು? ಈಗ ಈ ಸರ್ಕಾರ ಬಂದ ಮೇಲೆ ಎಷ್ಟು ಜಾತಿಯ ಸಮಾವೇಶಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಅದೊಂದು ದಾಖಲೆ ತೆಗೆಯೋಣಂತೆ. ಎಷ್ಟು ಧರ್ಮದ ಎಷ್ಟು ಜಾತಿಯ ಸಮಾವೇಶಗಳು ಈ ಕಳೆದ 8 ತಿಂಗಳಲ್ಲಿ ಮಾಡವ್ರೆ, ಅದು ಸ್ವಲ್ಪ ತೆಗೆದೊಂದು ಸಲ ನೋಡೋದಂತೆ. ಇದರಲ್ಲಿ ಎದ್ದು ಪ್ರತಿನಿತ್ಯ ಹೇಳ್ತಾರಲ್ಲ, ಕಾಂತರಾಜು ವರದಿ ಸದ್ದೇ ಇಲ್ಲ ಇದರಲ್ಲಿ. ಜನಗಣತಿ ವರದಿ ಏನೂ ಇಲ್ಲ ಇದರಲ್ಲಿ. 9 ತಿಂಗಳಾಯಿತು. ಕುಮಾರಸ್ವಾಮಿ ಬಂದು ಕಾಂತರಾಜು ವರದಿ ಅಕ್ಸೆಪ್ಟ್ ಮಾಡಲಿಲ್ಲ, ಸಿದ್ಧಾಗೋಗಿತ್ತೆಲ್ಲ. ಜಯಪ್ರಕಾಶ್ ಶೆಟ್ಟರ್ಕೈಲಿ ಇನ್ನೇನು ಬರೆಸ್ತಾ ಇದ್ದೀರಿ? ಯಾಕೆ ಇಲ್ಲಿ ಕಾಂತರಾಜು ವರದಿ ಸದ್ಯ ಗೊತ್ತಲೇ ಇಲ್ವಲ್ಲ? ಇಲ್ಲೆಲ್ಲ ವೀರಾವೇಶದ ಭಾಷಣ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ, ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಕಾಂತರಾಜು ವರದಿನ. ಒಂದು ಹೆಸರೇ ಇಲ್ಲ ಇದರಲ್ಲಿ. ಇದು ಇವೆಲ್ಲ ಜೀವಂತ ಇರಬೇಕು ಪಾರ್ಲಿಮೆಂಟ್ ಚುನಾವಣೆವರೆಗೆ. ಈ ಸಬ್ಜೆಕ್ಟ್ಗಳು ರಾಜಕೀಯ ಸಬ್ಜೆಕ್ಟ್ಗಳವರಿಗೆ ಅದಷ್ಟೇ, ಇನ್ನೇನಿದೆ? ಗ್ಯಾರಂಟಿ ಬಗ್ಗೆ ಹೇಳಿದ್ರಿ. ಸಿದ್ದರಾಮಯ್ಯ ಮೊನ್ನೆ ಜನತಾ ಮಾತಾಡ್ತಾರೆ, ಅನ್ನ ಅಕ್ಕಿ ಕೊಡೋದು ಗ್ಯಾರಂಟಿ ಒಳ್ಳೇದಲ್ವ ಯೋಜನೆ, ಮಹಿಳೆಯರು ಫ್ರೀಯಾಗಿ. ನಾನು ಯಾವುದನ್ನು ತಪ್ಪು ಅಂತ ಹೇಳಲ್ಲ, ಯಾವುದನ್ನು ನನಗೆ ಇವ್ರು ಕೊಡ್ತಿರೋ ಗ್ಯಾರಂಟಿಗಳು ತಪ್ಪು ಅಂತಲೂ ಹೇಳಲ್ಲ. ಕೊಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತಲೂ ಹೇಳಲ್ಲ. ದುಡ್ಡು ಈ ನಾಡಿನ ಜನ ಖಜಾನೆ ತುಂಬಿಸ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಜನ ಈ ರಾಜ್ಯದಲ್ಲಿ ಯಾವ ದುರ್ಭಿಕ್ಷೆ ಇಲ್ಲ. ಅದಕ್ಕೆ ಇಷ್ಟು ಮಜಾ ಮಾಡ್ಕೊಂಡಿರೋರು ನೀವು. ನಾನು ಈ ಗ್ಯಾರಂಟಿಗಳ ವಿಷಯದಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಈ 5 ಗ್ಯಾರಂಟಿ ಜೊತೆಗೆ ಇನ್ನೂ ಒಂದೊಂದು 5 ಗ್ಯಾರಂಟಿ ಯಾರಾದರೂ ಅದೆಂಥದ್ದು ಇಟ್ಕೊಂಡಿದ್ದೀರಲ್ಲ, ಎಲೆಕ್ಷನ್ ಸ್ಟ್ರಾಟಜಿಸ್ಟು, ಪಾರ್ಲಿಮೆಂಟ್ಗೆ ಇನ್ನೊಂದು 5 ಘೋಷಣೆ ಮಾಡಿ. ಈಗ ಅಭಿನಂದಿಸ್ತೀನಿ ನಿಮಗೆ. ಇದರಲ್ಲಿ ನಂದು ಯಾವ ತಕರಾರಿಲ್ಲ. ಫ್ರೀ ಬಸ್ ಪಾಸಾ ಕೊಡಿ, ಆದರೆ ಆ ಫ್ರೀ ಬಸ್ ಪಾಸ್ನ ಎಫೆಕ್ಟ್ ಏನಾಗಿದೆ ಇದೆಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ನೋಡೋದಪ್ಪ. ನಾನು ಮೊನ್ನೆನೋ ದೇವನಹಳ್ಳಿದ್ದ ಯಾವುದೋ ಊರಲ್ಲಿ ಬಸ್ ಇಲ್ಲ ಅಂತೇಳಿ ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತವೆ. ಇಲ್ಲಿ ಬೆಂಗಳೂರಿಗೆ 30 ಕಿಲೋಮೀಟ್ರು. ಇದು ಎಫೆಕ್ಟು. ಫ್ರೀ ಬಸ್ ಕೊಟ್ಟಿದ್ದೀರಲ್ಲ, ಒಂದು ಕಡೆ ಫ್ರೀ ಬಸ್ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತೇಳಿ, ಶಾಲಾ ಮಕ್ಕಳು ಸೈಕಲ್ಲೂ ಕೊಡಲಿಲ್ಲ ಕಳೆದ 4 ವರ್ಷದಿಂದ. ಆ ಮಕ್ಕಳು ದಿನ ಸ್ಕೂಲಿಗೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ತಂದಿಟ್ಟಿದ್ದೀರಲ್ಲಪ್ಪ, ಅವ್ರಿಗೂ ಒಂದು ಕಾರ್ಯಕ್ರಮ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗ 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದೀರಿ. ದಿನಾ ಟಿ ವಿ ಪತ್ರಿಕೆ ತೆಗೆದುಬಿಟ್ರೆ ಆ ಮಂತ್ರಿಗಳು, ಇಲಾಖಾ ಮಂತ್ರಿಗಳು
15,000 ಸಿಬ್ಬಂದಿಗಳ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. 1 ವರ್ಷದಿಂದ ಬರೀ ಇದೇ ಆಗಿದೆ. 8 ತಿಂಗಳಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತಾರೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ. ಎಲ್ಲರಿಗಿಂತಲೂ ಅನುಭವಸ್ಥರು ಇವರು. ಸುದೀರ್ಘವಾಗಿ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥ ಇಂಥ ಮುಖ್ಯಮಂತ್ರಿಯಿಂದ ಇಂಥ ಕಳಪೆ ಭಾಷಣ ಯಾರೂ ನಿರೀಕ್ಷೆ ಇಟ್ಟು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಈಗ ನೀವು ಹಾಸನದಲ್ಲಿ ಪ್ರೀತಮ್ ಕೂಡ ನನ್ನ ತಮ್ಮ ಅಂತ ಹೇಳಿದ್ರಿ, ಅವ್ರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಕಳೆದ ಚುನಾವಣೆ ನಾನು ಸೋಲಿಸಲಿಕ್ಕೆ ಅವರೇ ಪ್ಲಾನ್ ಮಾಡಿದ್ರು. ಈಗ ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವೀಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಗಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯಿತು, ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತೇಳಿ. ಆ ಭವಿಷ್ಯನೂ ನೋಡೋಣ. ಅಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ, ಅವ್ರು ಸೌಂಡ್ ಮಾಡ್ತಿಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ. ಇದು ಕಳೆದ 7-8 ತಿಂಗಳಿಂದ ನಡೀತಾನೆ ಇದೆ ಅಲ್ವೇ? 7-8 ತಿಂಗಳಿಂದ ನಡೀತಾನೆ ಇದೆ. ಇಲ್ಲಿ ಪ್ರಶ್ನೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಗುಮ್ಮ ಬಿಟ್ಕೊಂಡು ಅವರೇನೋ ಇದರಿಂದ ಏನೋ ಸಾಧನೆ ಮಾಡಬೇಕು ಅಂತ ಅವ್ರ ತಲೆ ಒಳಗೆ ಇಟ್ಕೊಂಡವ್ರೆ. ಅದು ಯಾವುದೂ ಆಗೋದಿಲ್ಲ. ಎಷ್ಟು ಜನ ಹೇಳ್ಕೊಂಡು ಹೋದ್ರು, ಏನೋ ಅಷ್ಟು ಜನ ಕ್ಯೂ ನಿಂತವ್ರೆ, ಇಷ್ಟು ಜನ ಕ್ಯೂ ನಿಂತವ್ರೆ ಅಂತ ಸರ್ಕಾರ ರಚನೆ ಮಾಡಿದ ದಿವಸದಲ್ಲಿ ಹೇಳ್ಕೊಂಬಂದ್ರಲ್ವಾ? ಎಷ್ಟೆಷ್ಟು ಜನ ಕ್ಯೂ ನಿಂತ್ಕೊಂಡವ್ರಿಗೆ ಹೋಗಿ ಅಲ್ಲಿ. ಕಾಂಗ್ರೆಸ್ನಲ್ಲೇ ಊರಿಗೆ ಹೋಗಿ ಜನಕ್ಕೆ ಮುಖ ಹೆಂಗೆ ತೋರಿಸದಪ್ಪ ಅಂತ ಶಾಸಕರುಗಳು ಅಲ್ಲಿ ಗೆದ್ದರೀಗ ಪಾಪ ಅವ್ರು ಯೋಚನೆ ಮಾಡ್ತಾ ಕೂತವ್ರೆ. ಈಗ ಅಲ್ಲ, ಅಸೆಂಬ್ಲಿಯಲ್ಲಿ ಮಾತಾಡೋಣ. ಅದರಿಂದ ಮಂಜಣ್ಣ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಲಿ. ವೆಂಕಟೇಶ್ವರ ಅವರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಿ. ಹಂಗಾದ್ರೂ ಹೋಗ್ಲಿ, ಪಬ್ಲಿಸಿಟಿ ಸಿಗಲಿ. ಹೋಗೋಣ ಬರೋದು ಏನದು. ಇಲ್ಲ, ನಾನು ನಿನ್ನೆ ಅವರಿಗೆ ಮೆಸೇಜ್ ಕೊಟ್ಟಿದ್ದೆ, ಬರಲಿಕ್ಕಾಗಲ್ಲ ಅಂತೇಳಿ. ನೆನ್ನೆ ನಾನು ಮೆಸೇಜ್ ಕೊಟ್ಟೆ. ನನಗೆ ಸ್ವಲ್ಪ ಬೇರೆ ಸಮಸ್ಯೆಗಳಿತ್ತು, ಅದರಿಂದ ಹೋಗಲಿಲ್ಲ ಅಷ್ಟೆ. ಇದರಲ್ಲಿ ನೆನ್ನೆ ಹೋಗದೇ ಇರೋದಕ್ಕೆ ಏನು ತಪ್ಪ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಎಲ್ಲ ಸುಗಮವಾಗಿ ಸೀಟ್ ಹೊಂದಾಣಿಕೆ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ 28ರ ಗುರಿ ಏನಿದೆ ಅದು ಮುಟ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಆ ಗುರಿ ಮುಟ್ತೀವಿ. ಓಕೆ, ಅಸೆಂಬ್ಲಿಲಿ ಮಾತಾಡೋಣ ಬನ್ನಿ ಬ್ರದರ್. ಹಾಂ, ಕೆಂಪಣ್ಣ ಅವರು ಮೊನ್ನೆ ಏನು ಮತ್ತೆ ಹೇಳಿದ್ದಾರೆ, ಅವ್ರು ಆಗಲೇ ಹೇಳಿದ್ರಲ್ಲ ಬಿಗಿನಿಂಗ್ನಲ್ಲೇ, ಬಾಂಡ್ಲಿಲ್ಲಿದ್ದೋ ಬಾಂಡ್ಲಿಂದ ಡೈರೆಕ್ಟ್ ಬೆಂಕಿಗೆ ತಗೊಂಡೋಗಿ ಕಾಂಗ್ರೆಸ್ ಸರ್ಕಾರ ಬಂದು ಹಾಕೋರೆ ಅಂತ ಹೇಳಿ. ಹಾಂ, ಬಾಳೆ ಎಲೆಯಿಂದ ಬೆಂಕಿಗ, ಬಾಂಡ್ಲಿ ಇಲ್ಲಿ 40%. ಈಗ ನೋಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಕೆಂಪಣ್ಣರ ಹತ್ರ ದಾಖಲೆ ಇದ್ದರೆ ಅದು ಯಾರೋ ಒಂದು ಕಮಿಟಿ ಮಾಡೋರಂತಲ್ಲ, ಕಮಿಟಿ ಮುಂದೆ ಕೊಡ್ಬೇಕಂತಲ್ಲ. ಅಲ್ಲಿ ಹೇಳಿದ್ರಲ್ಲ, ನಾನು ಕೇಳೋದು, ದಿನ ಜಾಗಟೆ ಹೊಡೆದ್ರಲ್ಲ 40% ಪೇ ಸಿ ಎಮ್ ಪೋಸ್ಟ್ರೆಲ್ಲ ಅಂಟಿಸ್ಕೊಂಡು ಹೋದ್ರಲ್ಲ, ಆಗ ಯಾವ ದಾಖಲೆ ಇಟ್ಕೊಂಡು ಅಂಟಿಸಿದ್ರಿ? ಆಗೇನು ಮಾಡಿದ್ರಿ? ಎಷ್ಟು ತಿಂಗಳಾಯ್ತಲ್ಲ ಈಗ ಸರ್ಕಾರ ಬಂದು. ಹೋಗಲಿ, ಈಗ ನೀವು ಕೆಂಪಣ್ಣವ್ರನ್ನ ದಾಖಲೆ ಕೇಳ್ತಿದ್ದೀರಲ್ಲ,
ಆಗ ನೀವು ಯಾವ ದಾಖಲೆ ಇಟ್ಕೊಂಡು ಬಿ ಜೆ ಪಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರಿ? ಕೆಂಪಣ್ಣರು ಹೇಳಿದ್ರು ಅಂತ ಹೇಳಿಕೆ ಮೇಲೆ ತಾನೇ ನಡೆಸಿದ್ದು. ಬೀದಿಲಿ ಜಗಜ್ಜಾಹಿರ ಹೈಕೋರ್ಟ್ ಏನಿದೆ, ಹೈಕೋರ್ಟ್ ಚಿಮ್ಮಾರಿ ಹಾಕವ್ರೆ ಗುತ್ತಿಗೆದಾರರಿಗೆ ದುಡ್ಡು ಕೊಡ್ದೇನೆ ಇವೆಲ್ಲ ರೀಸನ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೈಕೋರ್ಟ್ಲು ಚಿಮ್ಮಾರಿ ಹಾಕಿದ್ದಾರೆ ಈ ಸರ್ಕಾರಕ್ಕೆ. ಅದಕ್ಕಿಂತಲೂ ಬೇಕಾ? ಅಸೆಂಬ್ಲಿಲಿ ಮಾತಾಡೋಣ ಬನ್ನಿ ಬ್ರದರ್. ಓಕೆ, ಟೈಮ್ ಇದೆ. ಅಜೆಂಡಾ ಇದೆ, ಬೇಕಾದಷ್ಟು ಇದ್ದಾವೆ. ಹಾಂ, ಏನು ಹೇಳಿ? ಹೆಚ್ಚು ಮಾತಾಡಿರಲಿಲ್ಲ. ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿ ಅಂತ ಬಿಟ್ಟಿದ್ದು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಲಿ. ಅವಕಾಶ ಅದರಲ್ಲೇನು ಆಶ್ಚರ್ಯ ಏನಿಲ್ವಲ್ಲ. ನಾವೆಲ್ಲ ಒಂದೇ ಇರೋದ್ರಿಂದ ಎರಡೂ ಪಕ್ಷಗಳು NDA ಅಲಯನ್ಸ್ ಇದ್ದೇವೆ. ಅದರಿಂದ ಕೂತು ಎರಡೂ ಪಕ್ಷದ ನಾಯಕರುಗಳು ಚರ್ಚೆ ಮಾಡ್ತಾ ಇರ್ತೀವಿ. ಅದಕ್ಕೇನು ಹೆಚ್ಚಿನ ವಿಶೇಷತೆ ಏನಿಲ್ಲ. ಹೆಚ್ಚಿನ ವಿಶೇಷತೆ ಏನಿಲ್ಲ. ಬೆಂಗಳೂರು ಗ್ರಾಮಾಂತರ JDS ಗೆ BJP ಗೆ ಒಟ್ಟು NDAಗೆ ಇಲ್ಲ, NDAಗೆ ನೆನ್ನೆ ಅಮಿತ್ ಶಾ ಅವ್ರ ಥರ ಏನು ಹೇಳಿದ್ದಾರೆ, ಇಲ್ಲಿ BJP JDS ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ NDA ಅಭ್ಯರ್ಥಿ ಅಂತಕ್ಕಂಥದ್ದು ಅಂತ ಹೇಳಿ ಅಮಿತ್ ಶಾ ಅವರೇ ನೆನ್ನೆ BJPಯ ನನ್ನ ಮಿತ್ರರಿಗೂ ಹೇಳೋಗಿದ್ದಾರೆ. ಅದರಿಂದ ಇಲ್ಲಿ ಕ್ಯಾಂಡಿಡೇಟು NDA ಕ್ಯಾಂಡಿಡೇಟ್ ಅಷ್ಟೇ, ಎರಡೂ ಪಕ್ಷಗಳಿಂದ. ಯಾರು ಬ್ರದರ್? ನಾನು ಎಲ್ಲ ಹಳೆ ಸ್ನೇಹಿತರು ಟಿಕೆಟ್ ವಿಷಯ ಚರ್ಚೆ ಮಾಡೋಕ್ಕೆ ಬರ್ತಾ ಇಲ್ಲ. ನನ್ನ ಹಳೆ ಸ್ನೇಹಿತರು ಮತ್ತೀಗೆಲ್ಲ ಸ್ವಲ್ಪ ನಾವು ಒಂದಾಗಿರೋದ್ರಿಂದ ಸೌಹಾರ್ದಯುತವಾದಂಥ ಭೇಟಿಗಳು ಬರ್ತಾ ಇರ್ತಾರೆ. ಅದರಲ್ಲೇನು ವಿಶೇಷತೆ ಏನಿಲ್ಲ. ಸರ್, ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ JDS ನಾಯಕರ ಮೂಲಕ ಟಿಕೆಟ್ ಲಾಬಿ ಮಾಡಬೇಡಿ. ಯಾರು ಹೇಳಿದ್ರಂತೆ? ಅಮಿತ್ ಶಾ ಅವರು ಹೇಳಿದ್ದಾರೆ. ಯಾರು? ನಮ್ಮ ಕನ್ನಡಪ್ರಭ ಸ್ನೇಹಿತರಿಗೆ ಹೇಳಿದ್ರಂತ. ಕನ್ನಡಪ್ರಭ ಪತ್ರಿಕೆ ಸ್ನೇಹಿತರಿಗೆ. ಯಾಕಂದ್ರೆ ಬೇರೆ ಪತ್ರಿಕೆಯಲ್ಲಿ ಯಾವುದು ಬಂದಿಲ್ಲಪ್ಪ. ಏನಾದ್ರು ಹೇಳಿದ್ರೆ ಹೇಗೆ ಅಂತೇಳಿ ಅವ್ರು ಯಾರು ಸುದ್ದಿ ಕೊಟ್ಟರು ಅವ್ರನ್ನೇ ಕೇಳೋದು ಒಳ್ಳೆಯದು. ಓಕೆ, ಏನು ಮಂಜಣ್ಣ? ಥ್ಯಾಂಕ್ ಯು ಬ್ರದರ್. ನಾವಿಲ್ಲೇನೋ ಮಾತಾಡ್ಬೇಕಣ್ಣ. ಎಲ್ಲ ಒಳ್ಳೇದಾಗಲಿ. ದಿನ ಹಾಕೊಳ್ಳೋಕ್ಕಾಯ್ತದ ಬ್ರದರ್? ವಿಶೇಷ ಇದ್ದಾಗ ಹಾಕೊಳ್ಳೋಣ. ಹಸಿರು ಕೇಸರಿ ಎರಡು ಒಟ್ಟಿಗೆ. ಹಸಿರು ಕೇಸರಿ ನೀಲಿ ಹಸಿರು ವೈಟು ಎಲ್ಲ ಹಾಕ್ತೀವಿ. ವಿಶೇಷ ಏನು? ಬಿಜೆಪಿ ಅವರೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ನಾಳೆಯಿಂದ ನಾವು ಹಾಕಬೇಕು ಅಂದರೆ ಇದು ಹಸಿರು ಹಾಕೊಂಬತ್ತೀವಿ. ಬನ್ನಿ ಹೋಲಿ. ರೈತರ ಪರವಾಗಿ ಹಾಕಬೇಕು ಅಂತ ಕೆಲವರು ಆಸೆ ಪಡ್ತಾರೆ, ಹಾಕೋಣ. ಕ್ಲೋಸ್ ಬ್ರದರ್. ಆಯಿತು ಹುಡುಗರು.